ಕರ್ತನೇ, ನನ್ನ ಅವಮಾನವನ್ನು ತೊಲಗಿಸು, ಅದಕ್ಕೋಸ್ಕರ ಅಂಜುತ್ತಿದ್ದೇನೆ. ನಿನ್ನ ವಿಧಿಗಳು ಹಿತಕರವಾಗಿವೆ. ಮಂಗಳವಾರ 24 ಮಾರ್ಚ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 50ನೇ ವಚನ. ಯೇಸು ಯೋಹಾನನಿಗೆ, ಅಡ್ಡಿ ಮಾಡಬೇಡಿರಿ, ನಿಮ್ಮನ್ನು ಎದುರಿಸದವನು ನಿಮ್ಮ ಪಕ್ಷದವನೇ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಸೇವೆಯಲ್ಲಿಯೂ ನಿಯೋಗದಲ್ಲಿಯೂ ಇರುವಂಥ ಪ್ರತಿಯೊಬ್ಬರೂ ದೇವರ ಕಾರ್ಯವನ್ನೇ ಮಾಡುವಂಥವರಾಗಿದ್ದಾರೆ. ಒಟ್ಟಾಗಿ ಸೇವಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಿಮ್ಮ ಪಕ್ಷದವನೇ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತನ್ನ 3 ವರ್ಷದ ಅವಧಿಯಲ್ಲಿ ಶಿಷ್ಯರನ್ನು ಆರಿಸಿಕೊಂಡು ಶಿಷ್ಯರೊಂದಿಗೆ ಪಯಣಿಸುತ್ತಾ ದೇವರ ರಾಜ್ಯದ ಕುರಿತಾಗಿ ವಾಕ್ಯ ಸಾರುತ್ತಾ ಅನೇಕರನ್ನು ಗುಣಪಡಿಸುತ್ತಾ ಇರುವಂಥ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳನ್ನು ಶಿಷ್ಯರಿಗೆ ತಿಳಿಸುತ್ತಾ ಹೋದನು. ಈ ಒಂದು ಸಮಯದಲ್ಲಿ ಯೋಹಾನನು ಯೇಸುವಿನ ಬಳಿಗೆ ಬಂದು, ಗುರುವೇ, ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವುದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲರಾದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಅಂದನು. ಆಗ ಯೇಸು ಯೋಹಾನನಿಗೆ ಹೇಳಿದ್ದೇನೆಂದರೆ, ಅಡ್ಡಿ ಮಾಡಬೇಡಿರಿ, ನಿಮ್ಮನ್ನು ಎದುರಿಸದವನು ನಿಮ್ಮ ಪಕ್ಷದವನೇ. ಅಂದರೆ ದೇವರ ಹೆಸರಿನಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬನು ನಿಮ್ಮೊಂದಿಗಿರುವಂಥವನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಮಾನಗಳಲ್ಲಿ ನಾನು ಗಮನಿಸಿರುವಂಥ ವಿಚಾರ, ನಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ, ನಮಗೆ ಎದುರಾಳಿಗಳು ಹೊರಗಡೆಯಿಂದ ಬಂದಂಥವರು ಅಥವಾ ನಮ್ಮನ್ನು ಎದುರಿಸುವಂಥವರಲ್ಲ. ಸಮಸ್ಯೆ ಏನೆಂದರೆ, ನಮ್ಮಲ್ಲಿ ನಾವು ಸೇವೆಯಲ್ಲಿ ನಿಯೋಗದಲ್ಲಿರುವಂಥವರೇ ಒಬ್ಬರ ಮೇಲೆ ಒಬ್ಬರು ಕೆಟ್ಟದ್ದನ್ನು ಮಾತನಾಡುವಂಥದ್ದು, ಅನೇಕ ವಿಚಾರಗಳನ್ನು ತಪ್ಪಾಗಿ ಹೇಳುವಂಥದ್ದು, ಮತ್ತೊಬ್ಬರ ಬಗ್ಗೆ ಬಹಳ ಕಠಿಣವಾಗಿ ಮಾತನಾಡುವಂಥದ್ದು, ಸೇವೆಯನ್ನು ಟೀಕಿಸುವಂಥದ್ದು. ಇದರಿಂದಲೇ ನಾವುಗಳು ಒಟ್ಟಾಗಿ ಸೇವೆ ಮಾಡುವುದಕ್ಕೆ ಆಗುತ್ತಿಲ್ಲ. ಯೇಸು ಹೇಳಿದ ಹಾಗೆ, ಯೇಸುವಿನ ನಾಮದಲ್ಲಿ ಕಾರ್ಯ ಮಾಡುವಂಥವರು ಅವರು ನಮ್ಮ ಎದುರಿಗಳಲ್ಲ, ನಮ್ಮೊಂದಿಗೆ ಇರುವಂಥವರು ಎಂಬುದಾಗಿ. ನಾವು ಸೇವೆ ಮಾಡುವಾಗ ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿ, ಒಬ್ಬರ ಬಗ್ಗೆ ಒಬ್ಬರು ಒಳ್ಳೆಯದನ್ನೇ ಮಾತನಾಡುತ್ತಾ ನಾವು ಸೇವೆಯಲ್ಲಿ ಒಟ್ಟಾಗಿ ಸೇವೆ ಮಾಡೋಣ. ಮತ್ತೊಬ್ಬರ ಬಗ್ಗೆ ಟೀಕಿಸುವಂಥದ್ದು, ಹೀಯಾಳಿಸುವಂಥದ್ದು, ತಪ್ಪಾಗಿ ಹೇಳುವಂಥದ್ದು ಅಗತ್ಯವೇ ಇಲ್ಲ. ನಮ್ಮನ್ನು ಎದುರಿಸದವರು ನಮ್ಮ ಪಕ್ಷದವರೇ. ಒಟ್ಟಾಗಿ ಸೇವೆ ಮಾಡೋಣ. ಕರ್ತನೇ, ದಯಮಾಡಿ ಸ್ವಾಮಿಯೇ, ಕೃಪೆಯಿಂದ ನಾವು ನಿನ್ನ ಸೇವೆಯನ್ನು ಯಥಾರ್ಥವಾಗಿ ಮಾಡುತ್ತಾ ಮತ್ತೊಬ್ಬರನ್ನು ಟೀಕಿಸದೆ ಪ್ರೋತ್ಸಾಹಿಸುವಂತೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.